ಪಕ್ಷಿಗಳ ಜಿಪುಣ ಗ್ರಾಮ. ಅದೊಂದು ಅಂದವಾದ ಪಕ್ಷಿಗಳ ಗ್ರಾಮ. ಆದ್ರೆ ಅಲ್ಲಿರುವ ಪಕ್ಷಿಗಳು ಎಲ್ಲರೂ ಕೂಡ ಜಿಪುಣರು. ಅಂತಹ ಜಿಪುಣರು ಇರುವ ಊರಿಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಹೊಸದಾಗಿ ಬಂದಿದ್ರು. ಟುನಿ ಮನೆನೆಲ್ಲ ಸರಿ ಮಾಡಿ ಆಮೇಲೆ ಪಕ್ಕದ ಮನೆ ಚಿಚು ಹತ್ರ ಮಾತಾಡೋದಕ್ಕೋಸ್ಕರ ಹೋದ್ಲು. ನಮಸ್ತೆ, ನಾನು ಪಕ್ಕದ ಮನೆಗೆ ಹೊಸದಾಗಿ ಬಂದಿದ್ದೀನಿ. ಇನ್ನೂ ಟ್ಯಾಪ್ ಸರಿ ಮಾಡಿಲ್ಲ, ದಾಹ ಆಗ್ತಾ ಇದೆ, ಕುಡಿಯಕ್ಕೆ ಸ್ವಲ್ಪ ನೀರಿದ್ರೆ ಕೊಡ್ತೀರಾ? ಆವಾಗ ಚಿಚು ಮನೆಯಿಂದ ಹೊರಗಡೆ ಬಂದು ಅವಳನ್ನ ಮೇಲಿಂದ ಕೆಳಗಡೆ ತನಕ ನೋಡಿ, ನೀರ್ ಬೇಕಾ? ಹಾಗಾದ್ರೆ ಒಂದ್ ಗ್ಲಾಸ್ಗೆ 5 ರೂಪಾಯಿ. ಇಲ್ಲಿ ಯಾರು ಫ್ರೀಯಾಗಿ ನೀರ್ ಕೊಡಲ್ಲ. ಅದೇ ಮಡಿಕೆ ನೀರ್ ಬೇಕಂದ್ರೆ ಒಂದ್ ಗ್ಲಾಸ್ಗೆ 6 ರೂಪಾಯಿ. ಯಾಕಂದ್ರೆ ಕೂಲಿಂಗ್ ಚಾರ್ಜ್ ಅಂತ ಇದೆ ಅಲ್ವಾ? ಆವಾಗ ಟುನಿ ಶಾಕ್ ಆಗಿ, ಏನು, ನೀರಿಗೆ ಹಣ ತಗೊಳ್ತೀರಾ? ಮಡಿಕೆ ನೀರಿಗೆ ಕೂಲಿಂಗ್ ಚಾರ್ಜಾ? ಇದೇನಿದು ವಿಚಿತ್ರ? ವಿಚಿತ್ರ ಏನಿಲ್ಲ, ಇಲ್ಲಿ ಎಲ್ಲಾನು ಹಣಾನೇ. ನಾನು ಬಾವಿ ತನಕ ಹೋಗಿ ನೀರ್ ತಗೊಂಡ್ ಬಂದಿಲ್ವಾ? ಅದಕ್ಕೆ ನಾನು ಕಷ್ಟಪಟ್ಟಿಲ್ವಾ? ಅದಕ್ಕೆ ಈ ಚಾರ್ಜ್ ಎಲ್ಲ. ಬೇಕಂದ್ರೆ ನೀರ್ ತಗೊಂಡ್ ಹೋಗಿ, ಇಲ್ಲಾಂದ್ರೆ ಮಳೆ ಬರುವಾಗ ಫ್ರೀಯಾಗಿ ನೀರ್ ಕುಡ್ಕೊಳ್ಳಿ. ಅಮ್ಮ, ಅವ್ರನ್ನ ನೋಡು, ನಗಾಡಿದ್ರೆ ಕೂಡ ಏನು ಟ್ಯಾಕ್ಸ್ ಹಾಕೋತಾರ ನಗಾಡ್ದೇನೆ ಇದ್ದಾರೆ. ಇವ್ರತ್ರ ಯಾಕಮ್ಮ ನೀರು? ಬಾಮ, ನಾವ್ ಹೋಗೋಣ. ಸರಿಯಾಗಿ ಹೇಳ್ದೆ ಮಗ್ಳೇ. ನಾವು ನಗಾಡಿದ್ರು ಕೂಡ ನಮ್ಗೆ ಎನರ್ಜಿ ವೇಸ್ಟ್ ಆಗುತ್ತೆ, ಆಮೇಲೆ ಹಸುವಾಗುತ್ತೆ, ಊಟ ವೇಸ್ಟ್ ಆಗುತ್ತೆ. ಅದಕ್ಕೆ ನಾವು ನಗಾಡೋದು ಕೂಡ ಇಲ್ಲ. ಆವಾಗ ಟುನಿ ಬುಜ್ಜಿ ಇಬ್ರು ಬೇರೆ ದಾರಿ ಇಲ್ದೆ ಅಲ್ಲಿಂದ ಹೋದ್ರು. ಆ ದಿನ ಸಂಜೆ ಸಮಯ ಊರಿನಲ್ಲಿ ಪಕ್ಷಿಗಳು ಎಲ್ರು ಕೂಡ ಒಂದು ಮರದ ಕೆಳಗಡೆ ಕೂತ್ಕೊಂಡು ಮಾತಾಡ್ತಿದ್ರು. ಆದ್ರೆ ಅಲ್ಲಿ ಲೈಟ್ ಕೂಡ ಆನ್ ಮಾಡ್ಲಿಲ್ಲ. ಆವಾಗ ಮಹಿ ಹದ್ದು, ಯಾರಾದ್ರೂ ಒಂದು ಬೆಂಕಿ ಕಡ್ಡಿ ಇದ್ರೆ ಕತ್ಸಿ, ನನ್ ಕನ್ನಡಕ ಕೆಳಗಡೆ ಬಿದ್ದೋಯ್ತೋ, ಆ ಬೆಳಕಲ್ಲಿ ಕನ್ನಡಕನ ಹುಡ್ಕೋತೀನಿ. ಬೆಂಕಿ ಕಡ್ಡಿನಾ? ಅದು ತುಂಬಾ ಕಾಸ್ಟ್ಲಿ ಮಹಿ ಅವ್ರೇ. ಒಂದ್ ಬೆಂಕಿ ಕಡ್ಡಿಗೆ 10 ಪೈಸೆ. ಯಾಕೆ ಇವಾಗ ಹುಡ್ಕೊಂಡು? ನಾಳೆ ಬೆಳಿಗ್ಗೆ ನೀವು ಹುಡ್ಕೊಳ್ಬೋದು ಬಿಡಿ. ಹೌದೌದು, ಕಣ್ಣಿಗೆ ಸ್ವಲ್ಪ ರೆಸ್ಟ್ ಬೇಕಲ್ವಾ? ಕಣ್ ಮುಚ್ಕೊಂಡು ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಿಗ್ಗೆ ಬೆಳಕು ಬಂದ ಮೇಲೆ ನೀವು ಕನ್ನಡಕನ ಹುಡುಕ್ಬೋದು. ನೆನ್ನೆ ನಾನು ಕೂಡ ಸ್ವಲ್ಪ ಕ್ಯಾಂಡಲ್ನ ಕಚ್ಚಿ ಅಡಿಗೆ ಮಾಡ್ತಿದ್ದೆ. ಅದಕ್ಕೆ ನಮ್ಮವರು ಬೈದ್ರು, ಯಾಕೆ ಬೆಳದಿಂಗಳು ಬೆಳಕಿರುವಾಗ ಕ್ಯಾಂಡಲ್ ಕಚ್ಚಿಟ್ಟಿದ್ಯಾ ಅಂತ. ಇವತ್ತು ಬೆಳದಿಂಗಳಲ್ಲಿ ಅಡಿಗೆ ಮಾಡುವಾಗ ಸಕ್ಕರೆಗೆ ಬದಲು ಉಪ್ಪಾಕ್ತೆ, ಆದ್ರೂ ಪರವಾಗಿಲ್ಲ ಅಂತ ಅವರು ಊಟ ತಿಂದ್ರು. ಆವಾಗ್ಲೇ ಚಿಚು ಇಬ್ರು ಹೊರಗಡೆ ಬಂದು ರೋಡಲ್ಲಿ ಏನೇನೋ ಇರ್ಕೊಳ್ತಾ ಇದ್ರು. ಚಿನ್ನು, ಅಲ್ಲಿರೋ ಪ್ಲಾಸ್ಟಿಕ್ ಕವರ್ ಕೂಡ ತಗೊಳ್ಳೋ. ಅದನ್ನ ಒಲೆಗೆ ಹಾಕಿದ್ರೆ ಬೇಗನೆ ಬೆಂಕಿ ಹಿಡಿಯುತ್ತೆ, ಹಣ ಖರ್ಚಾಗಲ್ಲ, ಎಲ್ಲಾನು ಫ್ರೀ ಅಲ್ವಾ? ಅಮ್ಮೋ, ಅದು ಯಾರೋ ತಿಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿರುವ ಐಸ್ ಕ್ರೀಮ್ ಕವರು, ಅದ್ರಲ್ಲಿ ಇರುವೆ ಇದೆ. ಇರುವೆ ಇದ್ರೆ ಏನಂತೆ? ಇರುವೆಗಳು ಪ್ರೋಟೀನ್ ಕಣೋ. ನಾವು ನಾಳೆ ಚಟ್ನಿಗೆ ಆ ಇರುವೆಗಳನ್ನ ಹಾಕಿ ಚಟ್ನಿ ಮಾಡ್ಕೊಂಡು ತಿನ್ನೋಣ. ಪ್ರೋಟೀನ್ಗೆ ಪ್ರೋಟೀನು ಆಯ್ತು, ಹೆಲ್ದಿ ಫುಡ್ಡು ತಿಂದ ಹಾಗೇನೂ ಇರುತ್ತೆ. ಆವಾಗ ಟುನಿ, ಬುಜ್ಜಿ, ಇವ್ರು ಇರುವೆನ ಕೂಡ ಬಿಡ್ತಾ ಇಲ್ಲ, ಇವ್ರನ್ನ ಬದಲಾಯಿಸಕ್ಕಾಗುತ್ತಾ? ನೋಡೋಣ ಅಮ್ಮ, ನಾಳೆ ನನ್ನ ಬರ್ತ್ಡೇಗೆ ಫ್ರೀ ಫುಡ್ ಅಂತ ಬೋರ್ಡ್ ಹಾಕು, ಯಾರೆಲ್ಲ ಬರ್ತಾರೆ ಅಂತ ನೋಡೋಣ. ಹಾಗೆ ಮರುದಿನ ಬೆಳಗ್ಗೆ ಟುನಿ ಅವಳ ಮನೆ ಹೊರಗಡೆ ಫ್ರೀ ಫುಡ್ ಅಂತ ಬೋರ್ಡ್ ಹಾಕಿದ್ಲು. ಅಡಿಗೆ ಮಾಡುವಾಗ ಆ ವಾಸನೆ ಅಲ್ಲಿ ಎಲ್ಲ ಕಡೆನೂ ಹರಡ್ತಾ ಇತ್ತು. ಆವಾಗ ಪಕ್ಷಿಗಳೆಲ್ಲರೂ ಕೂಡ ಆ ವಾಸನೆಯನ್ನ ನೋಡಿ, ಆಹಾಹಾ, ಫ್ರೀ ಫುಡ್ ಅಂತೆ, ಟುನಿ ಬೋರ್ಡ್ ಹಾಕಿದಾಳೆ. ಚಿನ್ನು, ಬಾ, ಮೊದ್ಲು ಹೋಗಿ ನಾವು ಎಲ್ಲಾನು ತಿಂದ್ಬಿಡೋಣ. ಎಲ್ರು ಬಂದ್ರೆ ಆಮೇಲೆ ನಮಗೆ ಏನೂ ಸಿಗಲ್ಲ. ಇವತ್ತು ಟುನಿ ಮನೇಲೆ ನಮಗೆ 3 ಹೊತ್ತು ಊಟ. ಬನ್ನು, ಇವತ್ತು ಸ್ಕೂಲಿಗೆ ಹೋಗ್ಬೇಡ, ರಜೆ ಹಾಕೋ. ಅಲ್ಲಿ ಊಟಕ್ಕೆ ಒಂದು ಸೀಟ್ ಹಿಡ್ಕೊಂಡ್ ಬಾ, ನಾವಿಬ್ರು ಹೋಗಿ ಕೂತ್ಕೊಂಡು ಊಟ ಮಾಡೋಣ. ಹಾಗೆ ಎಲ್ರು ಟುನಿ ಮನೆಗೆ ಬಂದ್ರು. ನಾನು ಈ ಊರಿನ ಮುಖ್ಯಸ್ಥಳು, ನನಗೆ ಫಸ್ಟು. ನನಗೆ ನನ್ನ ಪ್ಲೇಟಲ್ಲಿ ಒಂದು 2 ವಡೆ ಎಕ್ಸ್ಟ್ರಾ ಹಾಕಿ. ಊರಿಗೆ ದೊಡ್ಡವರಂದ್ರೆ ನೀವು ನಮ್ಗೆ ಆಶೀರ್ವಾದ ಮಾಡಿ ಊಟಕ್ಕೆ ಬರಬೇಡಿ. ನನ್ನ ಮಗ ಬೆಳೆಯೋ ಮಗ, ಅವನಿಗೆ ಪಾಯಸ ಬೇಕೋ? ಟುನಿ, ಸ್ವಲ್ಪ ಪಾಯಸ ಇದ್ರೆ ಕೊಡು. ನೀವೆಲ್ರೂ ಬಂದು ಕೂತ್ಕೊಳ್ಳಿ. ಬುಜ್ಜಿ, ಎಲ್ರಿಗೂ ಎಲೆ ಹಾಕು. ಚಿಚುಕಾಗೆ ಪಾಯಸನ ಕುಡಿದು, ಆಹಾ, ಇದು ಪಾಯಸ ಅಂದ್ರೆ ಇಷ್ಟು ವರ್ಷದಲ್ಲಿ ಇಂತಹ ಪಾಯಸನ ಕುಡ್ದಿದೇ ಇಲ್ಲ. ಇದ್ರಲ್ಲಿ ಇಷ್ಟು ತುಪ್ಪ, ಗೋಡಂಬಿ ಎಲ್ಲ ಹಾಕಿದ್ಯಲ್ಲ, ನಿನಗೇನು ಹುಚ್ಚಿಡ್ದಿದ್ಯಾ? ಈ ಹಣದಲ್ಲಿ 10 ವರ್ಷಕ್ಕೆ ಸೊಸೈಟಿಯಲ್ಲಿ ಎಲ್ಲ ತಗೊಳ್ಬೋದು. ಹಣಕ್ಕಿಂತ ಸಂತೋಷ ಮುಖ್ಯ ಅಲ್ವಾ? ಸಂತೋಷ ಏನು ಮುಖ್ಯ ಅಲ್ಲ. ಇದ್ರೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ? ವಡೆ ಏನಾದ್ರೂ ಇದ್ರೆ ಕೊಡು, ನನ್ ಮನೇಲಿ ಇಲಿಗಳು ಕೂಡ ಹಸುವಲ್ಲಿದೆ. ಅಮ್ಮ, ವಡೆ ಇಲಿಗಳಿಗ ನಿನ್ಗಂತ ತಾನೇ ಹೇಳ್ದೆ. ಸುಮ್ನಿರೋ, ಎಲ್ರ ಮುಂದ್ಗಡೆ ಮಾನ ಮರ್ಯಾದೆಲ್ಲ ತೆಗಿಬೇಡ. ಹಾಗೆ ಎಲ್ರೂ ಊಟ ಮಾಡಿದ್ರು, ಆದ್ರೆ ಯಾರು ಗಿಫ್ಟ್ ಕೊಡ್ಲಿಲ್ಲ. ಟುನಿ ಕೊಟ್ಟ ಟಿಶ್ಯೂ ಕೂಡ ತಗೊಂಡು ಅವರು ಮನೆಗೆ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಟುನಿಗುಬ್ಬಚ್ಚೊಂದು ಐಡಿಯಾ ಮಾಡಿದ್ಲು. ಬಾಡಿಗೆಗೆ ವಸ್ತುಗಳನ್ನ ಕೊಡ್ತೀನಿ, 1 ಗಂಟೆಗೆ 1 ರೂಪಾಯಿ ಅಂತ ಬೋರ್ಡ್ ಹಾಕಿದ್ಲು. ವಾವ್, 1 ಗಂಟೆಗೆ ಬರೀ 1 ರೂಪಾಯಾ? ಹಾಗಾದ್ರೆ ನಾನು ಖರ್ಚು ಮಾಡ್ಬೇಕಾರ ಅವಶ್ಯಕತೆನೇ ಇಲ್ಲ. ಪಾತ್ರೆ ತಗೊಂಡು ಹೋಗಿ ಅಡಿಗೆ ಮಾಡಿ ತೊಳೆದೆ ಹಾಗೇನೆ ಕೊಡ್ತೀನಿ. ಆವಾಗ ಸಬ್ಬು ಖರ್ಚು ಕೂಡ ಇಲ್ಲ. ನನಗೂ ಛತ್ರಿ ಬೇಕು, ಈ ಬಿಸಿಲಿಗೆ ಹೊರಗಡೆ ಹೋಗಕ್ಕಾಗ್ತಿಲ್ಲ. ಛತ್ರಿ ಬೆಲೆಗೆ ತಗೊಂಡ್ರೆ 100 ರೂಪಾಯಿ, ಇದಕ್ಕೆ ಅಂದ್ರೆ 1 ರೂಪಾಯಿ. ಇದನ್ನೇ ನಾನು ಇನ್ ಮುಂದೆ ಉಪಯೋಗ ಮಾಡ್ಕೊಳ್ತೀನಿ. ಹಾಗೆ ಚಿಚು ಟುನಿ ಹತ್ರ ಒಂದು ಕುಕ್ಕರ್ ತಗೊಂಡ್ಲು. ಟುನಿ, ಈ ಕುಕ್ಕರ್ 1 ಗಂಟೆಗೆ ಬೇಕೋ
ಇದರಲ್ಲಿ ಅಕ್ಕಿ ಬೇಳೆ ತರಕಾರಿ ಎಲ್ಲಾನು ಬೇಯಿಸ್ಬಿಟ್ಟು 59 ನಿಮಿಷಕ್ಕೆ ನಾನು ತಗೊಂಡ್ ಬಂದ್ ಕೊಡ್ತೀನಿ. ಅದಕ್ಕೆ ತಗೋ ಈ ₹1. ಹಾಗಂತ ಹೇಳಿ ಚಿಚು ಕುಕ್ಕರ್ ತಗೊಂಡ್ ಹೋಗಿ ಅದ್ರಲ್ಲಿ ಎಲ್ಲಾನು ಹಾಕಿ ಬೇಯಿಸ್ತಾ ಇದ್ಲು. ಅಮ್ಮ, ಎಲ್ಲಾನು ಹಾಕಿ ಬೇಯಿಸ್ತಾ ಇದ್ರೆ ಅದು ಆಮೇಲೆ ಕಿಚಡಿ ತರ ಬರೋದಿಲ್ವಾ? ಬಂದ್ರೆ ಏನೋ, ಕಿಚಡಿ ಅಂದ್ರೆ ತಿನ್ನಲ್ವಾ? ಎಲ್ಲ ಒಟ್ಟಿಗೆ ಬೆಂದ್ರೆ ಬೇಗನೆ ಬೇಯುತ್ತೆ. ಆವಾಗ್ಲೇ ಟೈಮಿಗೆ ಸರಿಯಾಗಿ ಈ ಕುಕ್ಕರ್ನ ನಾನು ವಾಪಸ್ ಕೊಡಕ್ಕಾಗುತ್ತೆ. ಆದ್ರೆ ಕುಕ್ಕರ್ ತಗೊಂಡ್ ಬಂದ್ ಕೊಡುವಾಗ 1 ನಿಮಿಷ ಎಕ್ಸ್ಟ್ರಾ ಆಗ್ಬಿಡ್ತು. ಏನ್ ಚಿಚು ಇದು, 1 ನಿಮಿಷ ಲೇಟ್ ಆಗಿದೆ, ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ₹1 ಕೊಡು. ಅಯ್ಯೇನೋ 1 ನಿಮಿಷಕ್ಕೆ ₹100? ಆ ಡಿಸ್ಕೌಂಟ್ ಏನೋ ಇಲ್ವಾ? ಡಿಸ್ಕೌಂಟ್ ಇಲ್ಲ, ರೂಲ್ಸ್ ಅಂದ್ರೆ ರೂಲ್ಸು. ಇಷ್ಟನೇ ಇಲ್ದೆ ಚಿಚು ಪುನಃ ₹1ನ ಕೊಟ್ಲು. ಆ ದಿನ ರಾತ್ರಿ ತುಂಬಾ ಜೋರಾಗಿ ಮಳೆ ಸುರಿತಾ ಇತ್ತು. ಚಿಚುವಿನ ಮನೆ ಪರಿಸ್ಥಿತಿ ಸರಿ ಇರ್ಲಿಲ್ಲ. ಅವಳ ಮನೆ ಚಾವಣಿ ಸರಿ ಇರ್ಲಿಲ್ಲ. ಅವಳು ₹500 ಖರ್ಚಾಗುತ್ತೆ ಅಂತ ಅದನ್ನ ಸರಿ ಮಾಡ್ಲಿಲ್ಲ. ಆದ್ರಿಂದ ಇವಾಗ ಮನೆ ಚಾವಣಿ ಬೀಳೋ ಶಬ್ದ ಕೇಳಿಸ್ತು. ಅಮ್ಮ, ಮನೆ ಚಾವಣಿ ಬೀಳೋ ಶಬ್ದ ಕೇಳಿಸ್ತಿದೆ. ಹೌದ್ ಕಣೋ, ₹500 ಖರ್ಚಾಗುತ್ತೆ ಅಂತ ನಾನು ಸರಿ ಮಾಡ್ಲಿಲ್ಲ. ಇವಾಗ ಅದು ಬಿದ್ದೋದ್ರೆ ಎಲ್ಲಿಗೋಗೋದು? ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ್ಲೇ ಮನೆ ಚಾವಣಿ ಕೆಳಗಡೆ ಬಿದ್ದೋಯ್ತು. ಒಳಗಡೆ ನೀರ್ ಬರ್ತಾ ಇತ್ತು. ಹೊರಗಡೆ ಡೋರ್ ಕೂಡ ಲಾಕ್ ಆಯ್ತು. ಹೊರಗಡೆ ಹೋಗಕ್ಕಾಗದೆ ಪಾಪ ಇಬ್ರು ಒಳಗಡೆ ಸಿಕ್ಕಾಕೊಂಡ್ರು. ಅಯ್ಯಯ್ಯೋ, ಒಳಗಡೆ ಸಿಕ್ಕಾಕೊಂಡ್ವಿ. ಲೂಸಿ, ಮಹಿ, ಚೋಟು, ಕುಹು, ಎಲ್ಲಿದ್ದೀರಾ? ಎಲ್ರು ಬನ್ನಿ. ಹಾಗಂತ್ರ ಚಿಚು ಕರ್ದಾಗ ಆ ಶಬ್ದ ಎಲ್ರಿಗೂ ಕೇಳಿಸ್ತು. ಆದ್ರೆ ಯಾರು ಹೊರಗಡೆ ಬರ್ಲಿಲ್ಲ. ಅಯ್ಯೋ, ಮಳೆ ಜೋರಾಗಿ ಬರ್ತಾ ಇದೆ. ಇವಾಗ ಹೊರಗಡೆ ಹೋಗಿ ಶೀತ ಆದ್ರೆ ಡಾಕ್ಟ್ರಿಗೆ ಹಣ ಕಟ್ಬೇಕಾಗುತ್ತೆ. ಅದೆಲ್ಲ ಬೇಡ, ನಾಳೆ ಏನಿದ್ರು ಹೋಗಿ ನೋಡ್ಕೊಳ್ಳೋಣ. ಆ ಟಾರ್ಚ್ ಇಟ್ಕೊಂಡು ಹೋಗೋಣ ಅಂದ್ರೆ ಬ್ಯಾಟ್ರಿ ಬೇರೆ ಖಾಲಿ ಆಗುತ್ತೆ ಅಲ್ವಾ? ಹೊರಗಡೆ ಹೋದ್ರೆ ಚಪ್ಪಲೆಲ್ಲ ಕೆಸರಾಗುತ್ತೆ. ಬೇಡ ಬೇಡ, ಅವಳೇ ಏನಾದ್ರೂ ಮಾಡ್ಕೊಳ್ತಾಳೆ. ಹಾಗೆ ಪಕ್ಷಿಗಳು ಯಾರು ಕೂಡ ಅವರಿಗೆ ಸಹಾಯ ಮಾಡಕ್ಕೆ ಹೋಗ್ಲೇ ಇಲ್ಲ. ಆದ್ರೆ ನೋಡಿ ಚಿನ್ನಕ್ಕಾಗೆ, ನೋಡಿದ್ಯಾ ಅಮ್ಮ, ನಿನ್ ತರನೇ ಎಲ್ರೂ ಜಿಪುಣರಾದ್ರು. ಇವಾಗ ನಾವಿಬ್ರು ಅಪಾಯದಲ್ಲಿರುವಾಗ ಅವ್ರು ನಮ್ಗೆ ಹೆಲ್ಪ್ ಮಾಡಕ್ ಬರ್ತಾನೆ ಇಲ್ಲ. ಆವಾಗ ಚಿಚು, ಹೌದ್ ಕಣೋ, ನಾನ್ ಮಾಡಿದ ತಪ್ಪು ಅಂತ ಇವಾಗ ಅರ್ಥ ಆಗ್ತಿದೆ. ಮರುದಿನ ಬೆಳಗ್ಗೆ ಮಳೆ ನಿಂತೋಯ್ತು. ಆವಾಗ ಟುನಿ ಬಂದು ಚಿಚು ಬಾಗಿಲನ್ನ ತೆರೆದ್ಲು. ಚಿಚು ಚಿನ್ನು ಹೊರಗಡೆ ಬಂದ್ರು. ಅಯ್ಯೋ ಚಿಚು, ಇವಾಗ ಪರವಾಗಿಲ್ವಾ? ರಾತ್ರಿ ಯಾರು ಸಹಾಯಕ್ಕೆ ಬರ್ಲಿಲ್ವಾ? ಇಲ್ಲ ಟುನಿ, ಎಲ್ರೂ ಚಪ್ಪಲಿ ಹಾಳಾಗೋಗುತ್ತೆ, ಆಮೇಲೆ ಅವ್ರ ಬ್ಯಾಟ್ರಿ ಹಾಳಾಗೋಗುತ್ತೆ ಅಂತ ಯಾರೂ ಬರ್ಲಿಲ್ಲ. ಇವಾಗ ಅರ್ಥ ಆಗ್ತಾ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ಅಂತ. ಆವಾಗ ಪಕ್ಷಿಗಳು ಅಲ್ಲಿಗೆ ಬಂದ್ರು. ಅವ್ರ ಹತ್ರ ಚಿಚುಕಾಗೆ, ರಾತ್ರಿ ಸಹಾಯಕ್ಕೆ ಬನ್ನಿ ಅಂದ್ರೆ ಬೆಳಿಗ್ಗೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ? ಎಷ್ಟು ಜಿಪುಣರಾಗಿದ್ದೀರಾ ನೀವೆಲ್ರೂ? ಅದಕ್ಕೆ ಹೇಳೋದು, ಹಣಕ್ಕಿಂತ ಪ್ರಾಣ ಮುಖ್ಯ ಅಂತ. ನೀವು ಹಣ ಅಂತ ಇದ್ರಿ, ಇವಾಗ 2 ಪ್ರಾಣ ಹೋಗೋ ಸಮಯಕ್ಕೂ ಕೂಡ ಹಣ ಖರ್ಚಾಗುತ್ತೆ ಅಂತ ಯಾರೂ ಬಂದಿಲ್ಲ. ಒಂದ್ ವೇಳೆ ಆ ಪ್ರಾಣಗಳು ಹೋಗಿದ್ರೆ ನಿಮ್ಗೆ ಸಂತೋಷ ಆಗ್ತಿತ್ತಾ? ಆವಾಗ ಮಹಿ, ಸಾರಿ ಟೋನಿ, ನಾನು ಈ ಊರಿಗೆ ದೊಡ್ಡವಳಾಗಿದ್ದು ನಾನ್ ಕೂಡ ಈ ರೀತಿ ನಡ್ಕೊಂಡಿದ್ದು ದೊಡ್ಡ ತಪ್ಪೆ. ಇನ್ ಮುಂದೆ ಹೀಗೆ ಮಾಡಲ್ಲ. ತಪ್ಪು ನಾನ್ ಕೂಡ ಮಾಡಿದೀನಿ. ₹500 ಖರ್ಚಾಗುತ್ತೆ ಅಂತ ಅಂದ್ಕೊಂಡು ಮನೆ ಚಾವಣಿನ ರೆಡಿ ಮಾಡದೆ ಇದ್ದಿದ್ದು ನನ್ ತಪ್ಪು. ಇವತ್ತೇ ರೆಡಿ ಮಾಡ್ತೀನಿ. ಹಾಗೇನೆ ನಿಮ್ಮೆಲ್ರಿಗೂ ನನ್ನ ಮನೆಯಲ್ಲಿ ನಾನು ಪಾರ್ಟಿನೂ ಕೊಡ್ತೀನಿ. ಪಾರ್ಟಿನಾ? ಅಂದ್ರೆ ಸೊಸೈಟಿ ಅಕ್ಕಿ ಹಾಕಿ ಅನ್ನ ಮಾಡಿ ಕೊಡ್ತೀಯಾ ಅಮ್ಮ? ಇಲ್ಲ ಕಣೋ, ಇವತ್ತು ಬಾಸ್ಮತಿ ರೈಸ್ ಹಾಕಿ ಅನ್ನ ಮಾಡಿ ಕೊಡ್ತೀನಿ. ಎಲ್ರಿಗೂ ನನ್ನ ಮನೆಯಲ್ಲೇ ಇವತ್ತು ದೊಡ್ಡ ಪಾರ್ಟಿ. ಇನ್ ಮುಂದೆ ನಾನು ಜಿಪಣತನ ಮಾಡಲ್ಲ, ಸಂತೋಷವಾಗಿರ್ತೀನಿ. ಹಾಗಂತ ಚಿಚು ಹೇಳಿದಾಗ ಎಲ್ರೂ ತುಂಬಾನೇ ಸಂತೋಷಪಟ್ರು. ಆ ದಿನದಿಂದ ಆ ಹಳ್ಳಿಯಲ್ಲಿದ್ದ ಪಕ್ಷಿಗಳು ಯಾರು ಜಿಪಣತನ ಮಾಡಿದ್ದೇ ಇಲ್ಲ. ಅವ್ರ ಖರ್ಚಿಗೆ ಏನ್ ಬೇಕೋ ಅದನ್ನ ಖರ್ಚು ಮಾಡ್ಕೊಳ್ತಿದ್ರು. ಉಳಿದಿದ್ದ ಹಣನ ಕೂಡಿಡ್ತಾ ಇದ್ರು. ಹಣ ಕೂಡಿರೋದು ಒಳ್ಳೆ ವಿಷಯನೇ, ಆದ್ರೆ ಜಿಪಣತನ ಮಾಡ್ಬಾರ್ದು.